ಈಗ ನೋಡ್ರಿ ನಾವು ರಾತ್ರಿ ಅಡಿಗೆಗೆ ತಾಲಿಪಟ್ಟು ಮಾಡಾಕತ್ತೀವಿ. ಸಬ್ಬಸಿಗೆ ಸ್ವಲ್ಪ ಫ್ರೆಶ್ ಆಗಿ ಭಾಳ ಮಧ್ಯಾಹ್ನ ತಂದಿದ್ರು ಬಿಟ್ರೆ ಮತ್ತೆ ಒಣಗಿಗೆ ಅಂತೇಳಿ ಈಗ ಮಾಡಾಕತ್ತೀನಿ. ಯಾರೋ ನಿನ್ನೆ ವ್ಲಾಗ್ನಾಗ ಕಮೆಂಟಿಗೆ ಬರೀ ಅನ್ನ ಸಾರು ತಿಂತೀರಿ ಅಂತೇಳಿ. ನಾವೇನು ಮಾಡೋದು, ಅನ್ನ ಸಾರು ಮಾಡಿದ ದಿವ್ಸ ಮುದ್ದಾಂ ವ್ಲಾಗ್ ಮಾಡ್ಕೊಂಡು ಹೋಗ್ತೀವಿ ನಾವು, ಬೇರೆ ತಿಂದ ದಿವ್ಸ ವ್ಲಾಗ್ ಹಿಡ್ದಿರಲ್ಲ. ತಾಲಿಪಟ್ಟು, ಪರೋಟ, ಚಪಾತಿ, ರೊಟ್ಟಿ ತಿಂತೀವಿ ನಾವು. ಯಾಕೆ ತಿನ್ನಲ್ಲ? ಯಾಕೆ ಆಲೂ ಪರೋಟ, ಈ ಥರ ತಾಲಿಪಟ್ಟು, ವೆರೈಟಿ ಹಿಟ್ಟಿನ ತಾಲಿಪಟ್ಟು, ರಾಗಿ ರೊಟ್ಟಿ ಎಲ್ಲ ತಿಂತೀವಿ ನಾವು. ಅದ ನಿಮ್ ತಪ್ಪಲ್ಲ. ವ್ಲಾಗ್ ಮಾತ್ರ ಆನ್ ಕ್ಯಾಮ್ರಾ ಮಾತ್ರ ಯಾವಾಗಲೂ ವ್ಲಾಗ್ ನಿಮ್ರೆ ಅನ್ನ ಸರ್ದ ಇರ್ತಾವ ವ್ಲಾಗ್. ಈ ಕಡೆ ನೋಡ್ರಿ ಸರ್ ಫುಲ್ ಹೋಮ್ವರ್ಕ್. ಓಪ ಪ್ರಾಕ್ಟೀಸ್ ಮಾಡಲಪ್ಪ. ನಾ ಸ್ಕೂಲಿಗೆ ಓದಿದ್ದಾರಪ್ಪ, ನೀವು ಮಾಡು. ನಾ ಹಾಡ್ಲೇನ ಅಲ್ಲಿ ಬಂದು ಹೇಳಪ್ಪ, ನೀನು ಹೇಳ ನಾಡಗೀತ ಹೇಳ. ನಾಡಗೀತ ಹೇಳ್ರಿ ಸರ್, ನಾಡಗೀತ ಹೇಳ್ರಿ. ಜಯ ಸುಂದವ ನಡೆದಲವಲ ನಾಡೆ, ಜಯ ಹೇ ವಸವುಷಿತಲ ಬೀದೆ, ಭೂದೇವಿಯ ಮತುಟವನ ಮನಿಯೇ, ಗಂಡನ ಚಂದನ ನಗನಿಯೇ, ನಾವತನ ಸೂತನ ಸೂತನ ತುಳಿಸಿದ ಭಾವಕ ಜನನಿಯ ತನು ಜಾತೆ, ಜನನಿಯ ಜೋದನ ವೇದದ ಘೋಷ ಜನನಿಯ ನೀರು ನಿನ್ನ ದೇಶ, ಹಸುವಿನ ಜಿಲಿದಲ ಸಾಲೆ, ನಿನ್ನಯ ತೊಲವಿನ ಮಾಲೆ, ತಪಿಲ್ಲಪ್ಪ ವಯಸ್ಸನ ಚಂಚಲ, ತಪಿಲ್ಲಪ್ಪ ವಂಜನ ದಿನವಿತ ಭಾವತ ಜನನಿಯ ತನು ಜಾತೆ, ಚಂದವ ಮನುಜ ವಿದ್ಯಾವನ್ಯ ಸದೇಶವತ್ನ ನಿವ್ಯಾವನ್ಯ ದಂಡ ಸವಕ್ಷ ನಿಪುಣ ಪಂಪಲ ತುಲಿಪ. ತಾಲಿಪಟ್ಟು, ಸಬ್ಬಸಿಗೆ ಪಟ್ಟು, ಒಬ್ಬಟ್ಟು, ಪರೇವಲ್ಲ ಅಂಬ್ರೆಡ್ ಥರ ಬಂದವು, ನೈಸಾಗಿ ಕಲರ್ಫುಲ್ಲಾಗಿ ಬಂದವರು. ಮೇಡಮ್ ಅವ್ರು ಬಿಸಿ ಮಾಡ್ಕೊಡೋ ಆ ಥರ ಮಕ್ಕಳು ಬಡಿಯಾಕತ್ತಾರೆ ಅಲ್ಲಿ. ಈಗ ನಮ್ಮ ಮಧ್ಯಾಹ್ನ ಸರಿಯಾಗಿ ಊಟ ಆಗಿಲ್ಲ ಅವ್ರ ಜೊತೆ, ಹಾಗಾಗಿ ಮಕ್ಕಳ ಸಂಬಂಧ 9:05ಕ್ಕೆ ಬೇಗ ಊಟ ಮಾಡಿದ್ದೀರಿ. ನಾನು ಇವತ್ತು ಅಪ್ಡೇ ಮಾಡಿದ್ದೀರಿ, ಮಧ್ಯಾಹ್ನ ಮನೆಗೆ ಇದ್ದೀನಿ. ಹಾಗಾಗಿ ತಪ್ಪಲನ ಹಂಗೆ ಮಲ ಅಂತಿರ್ತಾವೆ, ಕೆಲಸ ಮನಸ್ಸಿಲ್ಲ ಅವಳಿಗೆ, ಅದಕ್ಕೆ ಬೇಗ ತಯಾರಿ ಮಾಡ್ಕೊಂಡ್ಬಿಟ್ಟಾಳು ಅಲ್ಲ. ಹೊಸ್ಲ ನಂಗಂತ ಸೇಮ್ ಆಮ್ಲೆಟ್ ಥರ ಫೀಲ್ ಬರೋದು ಸ್ವಲ್ಪ. ಇದು ಮೊಟ್ಟೆ ಕಲ್ಸಿ ಹಾಕಿ ಮಾಡ್ಬೋದು ಇದನ್ನು? ಇಲ್ಲ, ಒಂದೊಂದ್ಸರಿ ಹರಿಯಾಕತ್ತಾವಲ್ಲ, ಕಟ್ಟಾಕತ್ತಾವಲ್ಲ, ಅವಾಗ ಹಾಕ್ತಾರೆ. ಬೇಯ್ಬೇಕು, ಹೋಗೋಣ ಒತ್ತಿ ಬೇಯಿಸ್ಬೇಕು ಅವನ್ನ. ಬರದೇ ಇದ್ದಾಗ ಮೊಟ್ಟೆ ಹೊಡೆದು ಹಾಕ್ತಾರೆ. ದೋಸೆ ಒಂದೊಂದು ದೋಸೆ ಬರ್ತಾರಲ್ಲ, ಅವಾಗ ಹೋಗೋರು ಮೊಟ್ಟೆ ಹೊಡೆದು ಹಾಕ್ತಾರೆ. ಇದು ಯಾವ ಹಿಟ್ಟಿಗ? ಜೋಳದ ಹಿಟ್ಟದು. ಸೊಪ್ಪನ್ನು ರೊಟ್ಟಿ ತಿನ್ನೋದ, ಉಪ್ಪು ಖಾರ ಸೊಪ್ಪು ಹಾಕೊಂಡು ತಿನ್ನೋದು ಅಷ್ಟೇ. ಇದಕ್ಕೂ ನಾದಿರ್ತೀರಿ ನೀರು ಹಾಕಿ? ಅದಕ್ಕೆ ಜಿಗುಟ್ ಹಾಕ್ತೀವಿ, ಬಿಸಿ ನೀರು ತಣ್ಣೀರು ಹಾಕ್ಲಾಗ್ತೀವಿ ಅಷ್ಟೆ. ಕೊಡುವ ಇಲ್ಲ ನಾನು ಪ್ಲೇಟ್ ವಾಪಸ್ ತಂದು ಕೊಡ್ತೀನಿ. ತಿನ್ರಿ ಮಕ್ಕಳು ಬಡ ಅಲ್ಲೇ. ಏನು ಇವ್ರು ತಿನ್ನಂಗಿಲ್ಲಪ್ಪ, ಮಾಡಿಕೊಟ್ಟಂಗಿಲ್ಲ. ಇವ್ರು ಬೆಣ್ಣೆ ಹಚ್ಬೇಕು ನಾವು, ಹಂಗೆ ತಿನ್ರಿಪ್ಪ ಅಂಥೇಳಿ. ಇವನಂತದನಲ್ರಿ, ಇವನು ಭಾಳ ಕಾಡಿಸ್ತಾನೆ ರೀ ಎಲ್ಲರಿಗೂ. ನೋಡ್ರಿ, ಟಿಶ್ಯೂ ಸಿಲ್ಕು, ಬಾರ್ಡರ್ ಸಿಲ್ಕು ಎಲ್ಲ ಥರ ಸ್ಯಾರೀಸು ಐತಿ. ಸೂಪರ್ ಅದ, ಕ್ವಾಲಿಟಿ ಮಾತ್ರ. ರೇಟನ್ನು ಭಾಳ ರೀಸ್ನೇಬಲ್ ಆಗಿದೆ ಸ್ಯಾರೀಸು. ಬ್ಯಾಗ್ ಕೊಟ್ಟಾರ. ಇದೆಲ್ಲ ಬಾಕ್ಸ್ ಐಟಮ್ ರೀ. ಫ್ಯಾನ್ಸಿ ಸ್ಯಾರಿ, ಹೆವಿ ಟ್ರೆಂಡಿಂಗ್ ಇರೋಂಥ ಸೀರೆ ನೋಡ್ತಿರ್ಬೋದು. ಈ ಸ್ಯಾರಿ ನೋಡ್ರಿ, ಇದರ ಕಲರ್ಸ್ ಕಲರ್ ಅದಾವ? ಸೇಮ್ ಕಲರ್ ಅಲ್ಲ, ಬೇರೆ ಬೇರೆ ಕಲರ್ ಅದಾವ? ಬೇರೆ ಬೇರೆ ಕಲರ್ಸ್.
ಕಾಣಿಸೋದು ಕ್ಲಿಯರ್ ಕಾಣಿಸೋದು ಫುಲ್ ಕ್ಲಿಯರ್ ಆಯ್ತು ತಗೋ. ಇದಂತೂ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಕಲರ್ ಇದೆ. ಎಲ್ಲ ಟ್ರೆಂಡಿಂಗ್ ಕಲರ್ ಇದು. ಒಂದು ಕವರ್ ಮಾಡಿ ಬಿಸಿ ತೋರ್ಸಮ್ಮ. ಲಾಸ್ಟಿಗೆ ಹಂಗೆ ಕೊಡಮ್ಮ. ಮತ್ತೆ ಎರಡು ಕೆಲಸ ಮಾಡೋಕೆ ಒಂದು ಸ್ವಲ್ಪ ತೋರ್ಸಾಗುತ್ತೆ. ಬಾಕ್ಸ್ ಮೇಲೆ ಹೆಂಗೆ ಬೇಕು ಹಂಗೆ ಹೋಗಿಬೇಡ್ರಿ, ಆಮೇಲೆ ಪ್ಯಾಕಿಂಗ್ ಚಾರ್ಜ್ ಆಗಲ್ಲ ಅದು. ಈಗ ಬೇಕು ಮನು ಈಗ ಹ್ಞೂ ನೋಡ್ರಿ, ಈ ಥರ ಐತಿ ಸೀರೆ. ಭಾಳ ಟ್ರೆಂಡಿಂಗ್ ಇರೋಂಥ ಸೀರೆ. ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಬರ್ತೈತಿ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಅದಾವು. ಸೂಪರ್ ಕ್ವಾಲಿಟಿ ನೋಡ್ತಿರ್ಬೋದು. ಈ ರೀತಿಯಾಗಿ ಬರ್ತೈತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಸಿಲ್ಕ್ ಆ್ಯಂಡ್ ಸ್ಯಾರೀಸ್. ನೋಡ್ರಿ, ಹೊಸ ಸ್ಯಾರಿ ರೀಸ್ಟಾಕ್ ಆಗೈತಿ. ಇದು ಭಾಳ ಟ್ರೆಂಡಿಂಗ್ ಇರೋಂಥದ್ದು, ನಿಮಗೆಲ್ಲ ಗೊತ್ತೈತಿ. ಇನ್ಸ್ಟಾಗ್ರಾಮು ಭಾಳ ಟ್ರೆಂಡಿಂಗ್ ಇರೋಂಥ ಸೀರೆ. ಬೆಂಟೆಕ್ಸ್ ಬಾರ್ಡ್ರ್ ಬರ್ತೈತಿ. ಇದು ಈ ರೀತಿಯಾಗಿ ಇದೆಲ್ಲ ಜೆರಿ ವಿವಿಂಗ್ ಇದು ಬಾರ್ಡ್ರು. ಬೆಂಟೆಕ್ಸ್ ಬಾರ್ಡ್ರು ಫುಲ್ ಸಾರಿ. ಇದರೊಳಗೆಲ್ಲ ಇದು ಜೆರಿ ವಿವಿಂಗ್ ಐತಿ. ಇದ್ರಾಗೂ ಕೂಡ ಈ ರೀತಿಯಾಗಿ ಪೊಸಿಷನ್ ಪ್ರಿಂಟ್ ಬಂದೈತಿ. ಇದು ಸೂಪರ್ ಆಗೈತಿ ಕ್ವಾಲಿಟಿ. ಈ ರೀತಿಯಾಗಿ ಬರ್ತೈತಿ. ಫುಲ್ ಬಾಡಿ ಪೊಸಿಷನ್ ಪ್ರಿಂಟ್ ಸೂಪರ್ ಆಗೈತಿ. ಎಲ್ಲ ಜೆರಿ ವಿವಿಂಗ್ ಇದು. ಈ ಪ್ರಿಂಟ್ ಕೂಡ ಹೋಗೋದಿಲ್ಲ ಇದ್ರದ್ದು. ಇದು ನೋಡ್ರಿ, ಬ್ಲೌಸ್ ನೋಡ್ರಿ ಏನು ಸಖತ್ತಾಗಿ ಬಂದೈತಿ. ಬ್ಲೌಸ್ ಏನ್ರಿ ಇದು ಬ್ಲೌಸ್ ಬರತ್ರಿ. ಇದು ಸೆರಗು ಫುಲ್ ಗ್ರ್ಯಾಂಡ್ ಸೆರಗು ಬಂದೈತಿ. ಕಲಂಕರಿ ಡಿಸೈನ್ ಬಂದೈತೆ ಸೆರಗು ನೋಡ್ತಿರ್ಬೋದು. ಈ ರೀತಿಯಾಗಿ ಸೆರಗು ಬರುತ್ತಾ. ಇದು ಬ್ಲೌಸ್ ಪೀಸ್ ಬರುತ್ತೆ ಸ್ಟ್ರೈಪ್ಸ್ ಅಲ್ಲಿ. ಒಂದು ಸರಿ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತೇಳಿ. ನೀವು ನೋಡ್ರಿ, ವೇರ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ತೈತಿ. ಇದು ಫುಲ್ ಬಾಡಿ ಈ ಥರ ವರ್ಕ್ ಐತಿ. ಪ್ರಿಂಟ್ ಬೆಂಟೆಕ್ಸ್ ಬಾರ್ಡ್ರು ಸೂಪರ್ ಆಗಿ ಐತಿ. ಇದ್ರದ್ದು ಸೆರಗು ನೋಡ್ರಿ, ಇಲ್ಲಿ ಏನು ಸಕ್ಕತ್ತಾಗಿ ಬಂದೈತಿ. ಫುಲ್ ಗ್ರ್ಯಾಂಡ್ ಸೆರಗು ಐತಿ. ಆಮೇಲೆ ಇದ್ರ ಬ್ಲೌಸ್ ನೋಡ್ರಿ ಏನು ಸೂಪರ್ ಆಗಿ ಬಂದೈತಿ. ಈ ಥರ ಬ್ಲೌಸ್ ಬ್ಲೌಸ್ ಈ ರೀತಿಯಾಗಿ ಬ್ಲೌಸ್ ಬರುತ್ತೆ ನಿಮ್ಗೆ. ಈ ರೀತಿ ಕಾಣುತ್ತೆ ನೋಡ್ರಿ ವೇರ್ ಮಾಡಿದಾಗ. ಇದರ ಕಲರ್ಸ್ 8 ಕಲರ್ಸ್ ಐತಿ. ನಾನು ಕಲರ್ಸ್ ನೀವು ಡೈರೆಕ್ಟ್ DM ಮಾಡಿರಿ ಅಥವಾ ವಾಟ್ಸಪ್ ಮಾಡಿರಿ, ಕಲರ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೂಪರ್ ಆಗೈತಿ. ಇದು ಫ್ಯಾಬ್ರಿಕ್ ಬಂದು ಮಾರ್ಚ್ ಮೇಲೋ ವಾಷಬಲ್ ಐತಿ. ಪ್ರೀಮಿಯಮ್ ವಾಷಬಲ್ ಐತಿ. ಮಾರ್ಚ್ ಮೇಲೋ ಫ್ಯಾಬ್ರಿಕ್ ವಾಶ್ ಮಾಡ್ಬೋದು. ಸೂಪರ್ ಐತಿ. ಕ್ವಾಲಿಟಿ ಮಾತ್ರ ಯಾರಿಗೆಲ್ಲ ಬೇಕು ಪಟ ವಾಟ್ಸಪ್ ಮಾಡಿರಿ. ನಂಬರ್ ಕೊಟ್ಟಿರ್ತೀನಿ 6363008381ಗೆ ವಾಟ್ಸಪ್ ಮಾಡಿರಿ. ಇಲ್ಲಿ ನೋಡ್ರಿ ಕಲರ್ ಚಾರ್ಟ್ ಈ ರೀತಿಯಾಗಿ ಐತಿ. ನಾನು ನಿಮ್ಗೆ ಕಲೆಕ್ಷನ್ನ ಫೋಟೋ ಹಾಕ್ತೇನೆ. ಸೀರೆ ಮಾತ್ರ ಈ ರೀತಿ ಕಾಣುತ್ತೆ ವೇರ್ ಮಾಡಿದಾಗ ಲುಕ್ಕು. ಕೆಟ್ಲಾಗ್ ಏನೈತೆ ಇದ್ರಾಗ 8 ಕಲರ್ಸ್ ಏನೈತೆ ಈ ಕಲರ್ಸ ಇರೋದು. ಬೇಗ ಭಾಳ ಜನ ರಿಕ್ವೈರ್ಮೆಂಟ್ ಇತ್ತಿದೆ ನನಗೆ, ಈ ಸಾರಿ ತರಿಸ್ರಿ ಅಂತೇಳಿ. ಅದು ತರಿಸಿದ್ದೀನಿ. ಬೇಗ ಅಂದ್ರೆ ಬೇಗ ಸೊಳ್ಳೆ ಬೇಗ ಬುಕ್ಕಿಂಗ್ ಮಾಡ್ಕೊಡಿ. ಥ್ಯಾಂಕ್ ಯು. ಇದು ಫುಲ್ ಸ್ಯಾರಿ ನೋಡ್ರಿ ಈ ರೀತಿಯಾಗಿ ಐತಿ. ಸುಮ್ಮನೆ ಬೇಕಾದ್ರೆ ಬಾರ್ಡರ್ ನೋಡ್ರಿ ಏನು ಸೂಪರ್ ಆಗಿ ಐತಿ. ಈ ರೀತಿಯಾಗಿ ಬರ್ತಂದ್ರೆ ಪಟ ಬುಕ್ಕಿಂಗ್ ಮಾಡ್ಕೊಳ್ರಿ. ಸೂಪರ್ ಆಗೈತಿ ಸೀರೆ ಮಾತ್ರ. ಹೆಂಡ್ತಿ ಇವತ್ತು ಯಾವ ಕಲೆಕ್ಷನ್ ತೊಗೊಂಬಂದಿರಿ? ಇವತ್ತು ಭಾಳ ರಿಕ್ವೆಸ್ಟ್ ಇರೋವಂಥ ಸೀರೆ ತಂದೀನಿ. ಬಾರ್ಡರ್ ಸಾರಿ ಭಾರಿ ಮಸ್ತ್ ಅದಾವು ನೋಡ್ರಿ. ಏನು ಇವತ್ತು ಮೈಸೂರು ಸಿಲ್ಕ್ ಮರ್ತು ಬಿಟ್ರೆ ಹಂಗೆ? ಇಲ್ರಿ, ನಮ್ಮ ಕಡೆ ಜಾಸ್ತಿ ನಮ್ಮ ಪೇಜ್ ಒಳಗೆ ಜಾಸ್ತಿ ಹೋಗೋದು ಸೆಮಿ ಮೈಸೂರು ಸಿಲ್ಕ್. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ರಿ, ಲಕ್ಷ್ಮಿಗೆ ಉಡ್ಸೋಕ್ಕೆಲ್ಲ ಈ ಸಾರಿ ಭಾರಿ ಮಸ್ತ್ ಹಾಕೋ. ಬಾರ್ಡರ್ ಸಾರಿ ಸೂಪರ್ ಆಗಿರ್ತೈತಿ. ಹಾಗಾಗಿ ಇದನ್ನ ನಮ್ಮ ಫಾಲೋವರ್ಸಿಗೋಸ್ಕರ ಭಾಳ ಅಂದ್ರೆ ಭಾಳ ಕಡಿಮೆ ಪ್ರೈಸ್ ಒಳಗೆ ಒಳ್ಳೆ ಸೀರೆ ಕೊಡಾಕತ್ತೀನಿ. ಕಡಿಮೆ ಪ್ರೈಸ್ ಅಂದ್ರೆ ಎಷ್ಟು? 1000? 1000 ರೂಪಾಯಿ? ಅಲ್ಲ, 800 ರೂಪಾಯಿ. ಕಮೆಂಟ್ ಮಾಡ್ರಿ. ಅವ್ರು ಹೇಳಿರೋ ಪ್ರೈಸ್ಗಿಂತ ಕಡಿಮೆ. ಹೌದಾ? ಹಾಂ, ಬಂಪರ್ ಹಂಗಾರ. ಅದಕ್ಕೆ ಪಟ ಬುಕ್ಕಿಂಗ್ ಮಾಡ್ಕೋಬೇಕ್ರಿ. ಅವ್ರು ಹೇಳಿದಿರೋ 2 ಪ್ರೈಸ್ಗಿಂತ ಕಡಿಮೆ ಪ್ರೈಸ್ ಒಳಗೆ ಈ ಸೀರೆ ಇರೋದು. ಯಾವ ಪ್ರೈಸ್ ಅಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ಪೇಜ್ ಫಾಲೋ ಮಾಡಿರಿ. ಸೂಪರ್ ಆಗೈತಿ ಸೀರೆ. ಯಾವ ರೀತಿ ಐತಿ ಅಂತ ಫುಲ್ ಓಪನ್ ಸಾರಿ ತೋರಿಸ್ತೀನಿ. ನಾನು ನಿಮ್ಗೆ ನೋಡ್ತಿರ್ಬೋದು. ಇಷ್ಟು ಕಲೆಕ್ಷನ್ ಐತಿ. ಇದ್ರ 4 ಸೀರೆ ಆಲ್ರೆಡಿ ಬುಕ್ಕಿಂಗ್ ಐತಿ. ಇನ್ನು ಇಷ್ಟು ಅದಾವು. ಇದು ಸಾರಿ ಕ್ವಾಲಿಟಿ ನೋಡ್ರಿ. ಝೂಮ್ ಹಾಕ್ರಿ ಸ್ವಲ್ಪ ನೋಡ್ರಿ. ಸಾಫ್ಟ್ ಐತಿ. ಬಾರ್ಡ್ರ್ ಕೂಡ ಕಾಂಟ್ರಾಸ್ಟ್ ಕಲರ್. ಪೂರ್ತಿ ಸಾರಿ ಈ ರೀತಿಯಾಗಿ ಬರ್ತೈತಿ. ಇಲ್ಲಿ ಮಿಡ್ಲೆಲ್ಲ ದೊಡ್ಡ ಬುಟ್ಟ ಬಂದೈತಿ. ಇದು ಗ್ರ್ಯಾಂಡ್ ಪಲ್ಲು, ಕಾಂಟ್ರಾಸ್ಟ್ ಕಲರ್ ಬ್ಲೌಸ್. ಫುಲ್ ಸಾರಿ ಬಾಡಿ ಈ ಥರ ಬರುತ್ತೆ. ಓಕೆ, 11 ಗಂಟೆ ಇದು ರಾತ್ರಿ ರೀ, ಮತ್ತು ಹಗಲಿಗೆಲ್ಲ. ನಮ್ಮ 2 ಮಕ್ಕಳು ಮುಕ್ಕೊಂಡ ಹುಲಿಗಳು. ನಾವು ನಾಳೆ ಅಲ್ಲಿಗೆ ರೆಡಿ ಮಾಡಾಕತ್ತೀವಿ ಸಾರಿ ಪ್ಯಾಕಿಂಗ್.
ಇಷ್ಟಾಗ್ಯದ ರೀ ದೊಡ್ಡ ಕಾರ್. ಈ ಸಲ ಆಟೋ ಬಾಡಿಗೆ ಮಾಡ್ಕೊಂಡು ಹೋಗ್ಬೋದು, ಸ್ವಂತ ಬೈಕಲ್ಲಿ ಒಂದು 2 ಸಲ ಅಡ್ಡಾಡಬೇಕಂತ ಪ್ಲ್ಯಾನ್ ಮಾಡಾಕತ್ತೀವಿ ರೀ. ಯಾಕಂದ್ರೆ ಆಟೋ ಬಾಡಿಗೆನೇ 200-300 ರೂಪಾಯಿ ಹೋದ್ರೆ ನಮಗೇನು ಉಳಿತೈತಿ ಅಂಥೇಳಿ ಪ್ಲ್ಯಾನ್ ಮಾಡಾಕತ್ತೀವಿ. ನಮ್ಮ ಮೇಡಮ್ ಅವ್ರ ಲೆಕ್ಕದಾಗ ಬಿಜಿ ಅದಾರು. ಅದೊಂದು ಬ್ಯಾಗ್ ಚೆನ್ನಾಗಿ ಇರ್ತದೆ, ಅದೊಂದು ನಮ್ಗೆ ಮುಂದೆಲ್ಲ ಕಾಲ್ಗಡೆ ಸ್ಕೂಟ್ರ್ ಇಟ್ಕೊಂಡು ಹೋಗ್ಬೋದು. ಅದನ್ನು ಹಿಂದೆ ಕುಂದಿಸ್ಬೇಕಾಗತ್ತೆ. ಈಗ ಆಯ್ತು ರೀ ಪ್ಯಾಕಿಂಗ್. ಅವು ಒಳ್ಳೆ ಚೀಲ ಹೇಳಿ ಎಲ್ಲ ಪ್ಯಾಕ್ ಮಾಡಿದ್ದಾತ್ರಿ. ಅಲ್ಲೊಂದು ಐತಿ, ಇಲ್ಲೊಂದು ಬ್ಯಾಗ್ ಐತಿ. ಕಟಾಕತ್ತಾರೆ ರೈಸ್ ಮಾಡ್ರು. ಆಮೇಲೆ ನಾಳೆ ಮತ್ತೆ ತೊಗೊಂಡೋಗೋದು ಎಲ್ಲನೂ ರೆಡಿ ಮಾಡಬೇಕು. ಕತ್ರಿ ಕತ್ರಿ ತಗೋ. ಆತಾ ಹೋಗಲ್ಲ. ನಮ್ಮ ಸಿಲಿಂಡರ್ ಒಂದು ಸಿಲಿಂಡರ್ ಅಷ್ಟು ಆಗಲ್ಲ, ಇಲ್ಲ ಮುದುಡಿ ಹಾಕೊಂಡು ಸೇರಿ ಹಿಂದೆ ಹಿಡ್ಕೊಂಡು ಬಂದುಬಿಡ್ರಿ ಯಾರಿಗಿರ. ಅದೇ ಇಟ್ಟೈತೆ ಸ್ಕೂಟಿಯಾಗಿ ಜಾಗ ಮುಂದೆ, ಇಷ್ಟು ದೊಡ್ಡದು ಕೊಡಲ್ಲ. ಅದು ಟೈಮು 11:15 ಐತ್ರಿ. ನಾವು ಇದು ಮಾಡ್ಕೊಂಡು ಕುಂತೀವಿ. ಮಕ್ಕೋಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು. ವಜ್ಜೈತಿ. ತುಸ ಆಗ್ತಾನೆ ಅದು. ಕ್ಯಾಮ್ರಾದಾಗಿನೇ ಹೆಂಗೆ ಕಾಣತ್ತೆ ಹೆಂಗೆ ಗೊತ್ತಿಲ್ಲ ರೀ. ಶಾಂತ ಕಣ್ಣಾಗ ಕಾಣ್ಬೋದು. ಅದು ಅನಾಥ ಐತದ, ದೊಡ್ಡ ಚಿಲ್ರ ಅದು. 5 ಸೀರೆ. 5 ಸೀರೆ 50 ಅಲ್ಲ 60. 30 kg ಆಯ್ತು. ಅದ್ರ ಕೃಷ್ಣ ವಿಡಿಯೋ ಒಳಗೆ ನಿಧಿ ಮನೆ ಟೈಮ್ ಅನ್ನೋದು ಮತ್ತೆ ಇದು ಮಾಡೋದು ಮ್ಯಾಕೆ ರಗಡ ಆಗುತ್ತೆ ನೋಡ್ರಿ ಸ್ನೇಹಿತರೆ. ಏನಪ್ಪ ಅಂದರೆ ನಾವು ನಿನ್ನೆ ಲಾಗ್ ಹಾಕಿದ್ವಿ ಸ್ಯಾರಿ ಸ್ಟಾಲಿಂದು ವಿಡಿಯೋನ. ನಿನ್ನೆ ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ದೆ. ಸುಮಾರು ನಾವು ಹಾಕಕತ್ತಿ ಒಂದು 15 ದಿನದೊಳಗೆ ಒಂದು 4 ಸರಿ ಹಾಕಿವಿ ಅಷ್ಟೇ ರೀ. ವೀಕೆಂಡ್ ಅಷ್ಟು ಹಾಕಿದ್ದು ನಾವು. ಆ ವಿಡಿಯೋಸು ಎಡಿಟ್ ಮಾಡಿ ಹಾಕೋಕೆ ಆಗಿರಲಿಲ್ಲ. ನಿನ್ನೆ ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ. ಎಲ್ಲರೂ ಆ ಲಾಗ್ ನೋಡಿ ಭಾಳ ಜನ ಒಳ್ಳೊಳ್ಳೆ ರೀತಿಯಾಗಿ ಬ್ಲೆಸ್ಸಿಂಗ್ಸ್ ಹೇಳಿರಿ, ಆಮೇಲೆ ಖುಷಿ ಪಟ್ಟಿರಿ, ಮತ್ತು ಕೆಲವೊಂದಿಷ್ಟು ಸಲಹೆಗಳನ್ನೆಲ್ಲ ಕೊಟ್ಟಿರಿ. ಏನಪ್ಪ ಅಂದ್ರೆ ಕೈ ಬಿಡ್ಕಂಡು ಕೈ ನೋಯ್ತೈತಿ ಹಿಂಗೆ ನಾಡ್ಕೋತೀವಿ. ಭಾಳ ಸಲಹೆಯನ್ನು ಕೊಟ್ಟಿರಿ. ಏನಂದ್ರೆ ತನುಮನ ವಿಷಯವಾಗಿ ಹೇಳಿರಿ. ಆಮೇಲೆ ಯಶ್ಮಾಡ್ರು ನನ್ನ ಜೊತೆ ಬರೋದ್ರಿಂದ ಅವ್ರದ್ದು ಶಾಪು ಕ್ಲೋಸ್ ಆಗಿ ಮತ್ತು ಅಲ್ಲಿ ಪ್ರಾಬ್ಲಮ್ ಆಗೋಲ್ಲ ನಿಮ್ಗೆ. ಒಬ್ಬರು ಕೆಲಸಕ್ಕೆ ಇಬ್ಬಿಬ್ಬರು ನಿಲ್ಲೋದ್ರಿಂದ ಅದು ಅಲ್ಲಿಂದ ಬರೋದೆಲ್ಲ ಆ ಅಂಗಡಿ ಅಲ್ಲಿ ಕಸ್ಟಮರ್ಸ್ ಹಾಳಾಗುತ್ತಾ, ಅಲ್ಲಿ ಬಿಸ್ನೆಸ್ ಎಲ್ಲ ಹಾಳಾಗುತ್ತಲ್ರಿ. ಈ ಥರ ಎಲ್ಲ ಸಿಸ್ಟರ್ ಒಂದಷ್ಟು ಜನ ಕಮೆಂಟ್ ಹಾಕಿರಿ. ನಿಜ, ನೀವು ಏನು ಹೇಳಿರೋ ಪ್ರತಿಯೊಂದು ನಾವೀಗ ಅದನ್ನೆಲ್ಲನೂ ಫೇಸ್ ಮಾಡಾಕತ್ತೀವಿ. ಅದಿಷ್ಟು ಪ್ರಾಬ್ಲಮ್ಮು ಆಗಿದೆ ನಮಗೆ. ಏನು ಆಗಿದೆಯೋ ಅದನ್ನೇ ನೀವು ಹೇಳಿದ್ದೀರಿ. ಯಾಕಂದರೆ ಫಸ್ಟ್ ಬರೋದು ಮಕ್ಕಳ ವಿಷಯವಾಗಿ. ಮಕ್ಕಳು ಒಬ್ಬರು ನಂಗೆ ಭಾಳ ವಿಷಯ ಅವರು ಸಪ್ನಾ ಸಿಸ್ಟರು. ಅವ್ರು ಹೇಳೋ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಲಹೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಅದ್ರ ಮೇಲೆ ನಾನು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಅವ್ರ ಸಲಹೆಗಳನ್ನು ತೊಗೊಂಡು ಭಾಳ ಎಲ್ಲನೂ ಚೇಂಜ್ ಮಾಡ್ಕೊಂಡೀನಿ ಆಲ್ಮೋಸ್ಟು. ಅವರು ಹೇಳಿದ್ದು ನಿನ್ನೆ ಲಾಗಿಗೆ ಕಮೆಂಟ್ ಒಳಗೆ ತನುಮನ ವಿಷಯವಾಗಿ, ಆಮೇಲೆ ಯಶ್ಮಾಡ್ರು ಟೀ ಸ್ಟಾಲ್ ವಿಷಯವಾಗಿ. ಮಕ್ಳಿಗೆ ಸಿಗೋದ ಒಂದು ಸಂಡೇ, ಅದನ್ನು ಈ ಥರ ಹೊರಗೆ ಕಳೆದ್ಬಿಟ್ರೆ ಅವ್ರು ಹೆಂಗೆ ಆಟ ಆಡೋದು, ಅವ್ರು ಎಂಜಾಯ್ ಮಾಡೋದು ಹೆಂಗೆ, ಈ ರೀತಿ ಹೇಳ್ಯಾರ. ಆಮೇಲೆ ಆ ಕಡೆ ಅದು ಸ್ಟಾಲ್ ಬಂದ್ ಮಾಡ್ಕೊಂಡು ನೀವು ಇಲ್ಲಿ ಕೂತ್ರೆ ಇಲ್ಲಿ ದುಡಿಯೋದು, ಅಲ್ಲಿದು ಲಾಸು, ಇಲ್ಲಿ ದುಡಿದಿದ್ದು ಅಲ್ಲಿಗೆ ಆಗಿಬಿಡುತ್ತಾ. ನೀವು ಒಬ್ಬರ ಮಾಡಿರಿ, ಅವರಿಗೆಲ್ಲ ಅರೇಂಜ್ ಮಾಡಿಕೊಟ್ಟು ನೀವು ಶಾಪ್ ತೆಗೀರಿ, ಅವ್ರು ಅದನ್ನು ಮಾಡ್ತಾರೆ ಅಂತ ಈ ಥರ ಎಲ್ಲ ಕಮೆಂಟ್ ಮಾಡಿದ್ದಾರೆ ಸಿಸ್ಟರು. ಆ ಥರ ಮಾಡ್ಬೋದು ರೀ, ಮಾಡ್ಬೋದು, ಏನು ತೊಂದರೆ ಇಲ್ಲ. ತೊಂದರೆ ಸ್ಟಾರ್ಟ್ ಆಗೋರಿಗೆ ತೊಂದರೆ ಆಗಲ್ರಿ. ಆದರೆ ಅಲ್ಲಿ ಕಸ್ಟಮರ್ಸ್ ಬರೋಕತ್ಮೇಲೆ ನಿಜ ತೊಂದರೆ ಆಗುತ್ತೆ. ಯಾಕಂದ್ರೆ ಎಷ್ಟೊಂದು ಹಾಕ್ಸಿರ್ತೀವಿ ಅಂತ ಸ್ಯಾರೀಸ್ ಕಲೆಕ್ಷನ್, ಅಷ್ಟು ಸ್ಟಾಕ್ ಇರುತ್ತೆ ನಮ್ಮ ಕಡೆಗೆ. ಒಬ್ಬಕ್ಕೆ ನಿಭಾಯಿಸುವಾಗ ಆ ಕಡೆ ಏನಾದರೂ ಪೇಮೆಂಟ್ ತೊಗೊಳ್ಳೋದು, ಆಮೇಲೆ ಜನ ಹಂಗೆ ಕಸ್ಟಮರ್ಸ್ ಹೆಂಗೆ ಮಾಡಿಬಿಡ್ತಾರಂದ್ರೆ ಒಂದೇ ಸರಿಗೆ ಯಾವಾಗ ಹೆಂಗೆ ಬರ್ತಾರಂತ ಯಾರಿಗೂ ಗೊತ್ತಾಗಲ್ಲ. ಒಂದು ಸರಿ ಬಂದರೂ ಹೋಯ್ತಂತ ಎಲ್ಲರೂ ಒಂದೇ ಎಟ್ ಟೈಮಿಗೆ ಬಂದುಬಿಡ್ತಾರೆ. ಒಂದೊಂದು ಸರಿ ಎಷ್ಟೊತ್ತರಿಗೆ ಆದರೂ ಒಬ್ಬೊಬ್ಬರು ಬಂದಿರೋದಿಲ್ಲ. ಒಂದು ಟೈಮ್ಗೆ ಬಂದುಬಿಟ್ಟಾಗ ನಂಗೆ ಅದನ್ನ ನಿಭಾಯಿಸೋಕೆ ಆಗಲ್ಲ ರೀ. ಯಾಕಂದ್ರೆ ಈ ಕಡೆ ಎಲ್ರಿಗೂ ಸೀರೆ ತೋರಿಸ್ಬೇಕು, ಒಬ್ಬೊಬ್ಬರದ್ದು ಪೂರ್ತಿ ಬಿಚ್ಚಿ ಎಲ್ಲ ಹರಿವು ಕಿತ್ತಾಕ್ಬಿಡ್ತಾರೆ. ಅದನ್ನು ನಾವು ನೋಡ್ತಿರ್ಬೇಕು. ಅವ್ರಿಗೆ ಏನು ಕೇಳ್ತಾರಂತ ತೋರಿಸ್ಬೇಕು, ಮತ್ತು ಯಾರು ಫೈನಲ್ ಮಾಡ್ತಾರೋ
ಅದನ್ನ ಸಾರೀಸ್ ಮತ್ತು ನೀಟಾಗಿ ಅದನ್ನೆಲ್ಲ ನಾವು ಒಂದ್ಸರಿ ಚೆಕ್ ಮಾಡಿ ತೋರಿಸಿ ಅದಕ್ಕೆ ಕವರ್ಗೆ ಹಾಕಿ ಅವ್ರ ಕಡೆಯಿಂದ ಪೇಮೆಂಟ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟು ಮತ್ತು ನೆಕ್ಸ್ಟ್ ಕಸ್ಟಮರ್ ರೆಡಿ ಇರಲಿ. ಇಲ್ಲಿ ಅಷ್ಟು ಉಳಿದ ಕಸ್ಟಮರ್ಸ್ ಎಲ್ಲ ಏನು ಮಾಡಿರ್ತಾರಂತ ಏನು ಮಾಡೋಕ್ಕಾಗಲ್ರಿ, ಆ ರೀತಿ ಮಾಡಿಬಿಟ್ಟಿರ್ತಾರೆ ಅಲ್ಲಿ. ಸೊ ಯಾವ ಕಡೆ ಅಂತ ನೋಡ್ಬೇಕು ಹೇಳ್ರಿ, ಆಗೋದಿಲ್ಲ. ಆಮೇಲೆ ಅವು ಕವರ್ಸ್ ನಾವು ಹೊರಗಡೆ ಹಾಕೋದ್ರಿಂದ ಗಾಳಿ ಮಳೆ ಅದು ಎಲ್ಲ ಬಂದಾಗ ಭಾಳ ಸಮಸ್ಯೆ ಆಗುತ್ತೆ. ಕವರ್ಸ್ ಹಾರಿ ಹೋಗಿರ್ತಾವೆ. ಒಂದೊಂದ್ಸರಿ ಯಾವಾಗ ಮಳೆ ಬರುತ್ತೆ ಅಂತ ನಮ್ಗೆ ಗೊತ್ತಲ್ಲ, ರಪ್ ಮಳೆ ಬಂದ್ಬಿಡ್ತೈತಿ. ಅವಾಗ ನಾವು ಬೇಕು ಏನು ಮಾಡೋಕ್ಕಾಗಲ್ರಿ, ಅಲ್ಲೆಲ್ಲನೂ ಭಾಳ ಕಷ್ಟ ಆಗುತ್ತೆ. ಅದು ಇನ್ನೂ ಲಾಸ್ ಆಗುತ್ತೆ ನಮ್ಗೆ. ಹಂಗೇನಾದ್ರು ನಾವು ಒಬ್ಬಾಕಿನ ಬಿಟ್ಬಿಟ್ರೆ ಅದು ಸಾಧ್ಯ ಇಲ್ಲದೆ ಇರೋ ಮಾತ್ರೆ ಒಬ್ಬಾಕೆ ಮಾಡ್ಕೊಂಡು ಹೋಗೋದು ಹೊರಗಡೆ ಸಾರಿ ಸ್ಟಾಲು. ಹಾಗಾಗಿ ನಾವು ಏನು ಅಂದ್ಕೊಂಡೀವಿ, ಅದಕ್ಕೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿ ನಾವು ವೀಕೆಂಡ್ ಅಷ್ಟೇ ಹಾಕಬೇಕಂತ ಮಾಡಿದ್ವಿ. ತನು ಮನೊಂದು ಸ್ವಲ್ಪ ಪ್ರಾಬ್ಲಮ್ ಆಗೈತ್ರಿ. ಇನ್ನೊಂದು 2 ವಾರ ಅಷ್ಟೇ ರೀ, ಇನ್ನೊಂದು 2 ವಾರ, ಒಂದು 15 ದಿನ ಇಟ್ಕೊಳ್ರಿ. ಅಲ್ಲಿವರೆಗೆ ಅಷ್ಟೇ ಒಂದು 2 ಸಂಡೇ ಅಷ್ಟೇ ನಮಗೋಸ್ಕರ ಅವ್ರು ಮೀಸಲು ಇಡಬೇಕಾಗತ್ತೆ. 2 ಸಂಡೇ 2 ಸ್ಯಾಟರ್ಡೆ. ಆಮೇಲೆ ಅದಕ್ಕೊಂದು ವ್ಯವಸ್ಥೆ ಮಾಡಾಕತ್ತೀವಿ ರೀ, ಏನಂತೇಳಿ ಹೇಳ್ತೀನಿ. ಸದ್ಯಕ್ಕಂತೂ ಈ ರೀತಿ ಐತಿ ಸಿಚುವೇಶನ್. ಆಮೇಲೆ ಯಜಮಾನ್ರು ಈಗ ಟೀ ಸ್ಟಾಲ್ ತೆಗಿಯಕತ್ಯಾರ ರೀ, ನನ್ನ ಜೊತೆ ಇಲ್ಲ. ನಾನು ಆಲ್ಮೋಸ್ಟು ಆನ್ಲೈನ್ ಆರ್ಡರ್ಸು ಜಾಸ್ತಿ ತೊಗೊಳಕತ್ತೀನಿ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಿಂದ ಬರೋ ಕಸ್ಟಮರ್ಸ್ ಆನ್ಲೈನ್ ಆರ್ಡರ್ಸು ಜಾಸ್ತಿ. ಮನೆಗೆ ಇದ್ಕೊಂಡು ಇಷ್ಟು ಮಾಡ್ಬೋದು, ಮನೆ ಕೆಲಸ ಆಗುತ್ತೆ, ಮಕ್ಕಳು ನೋಡ್ಕೋಬೋದು ಅದು. ಬಟ್ ಸ್ಟಾಲ್ ಹಾಕಿದಾಗ ಬೇಕಾಗ್ತೈತಿ ಜನ, ಮನೆಯೊಳಗೆ ಕೆಲಸ ಅಲ್ಲೇ ನಿಲ್ತವು, ಸರಿಯಾಗಿ ಅಡುಗೆ ಇರೋದಿಲ್ಲ. ಅದೆಲ್ಲ ಮುಗಿಸ್ಕೊಂಬಂದು ನಾನೇ ಮಾಡೋದಂದ್ರೆ ನನಗೆ ಜಗ್ಗು ಸುಸ್ತು ಅನ್ಸಾಗತ್ತೈತಿ. ಹೊರಗೆ ಗಾಳಿ ಒಂದು ಇರುತ್ತಲ್ರಿ, ಅಷ್ಟೊತ್ತರಿಗೆ ಇದು ಬರ್ತೀವಲ್ಲ, ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಅಂದ್ರೆ ಎಷ್ಟು ಮಾಡ್ರೆ ಸರಿ, ನಾವು ಸದ್ಯಕ್ಕೆ ವೆಯ್ಟ್ ಮಾಡು, ಒಂದೇನೋ ಮಾಡಾಕತ್ತೀನಿ. ಎಲ್ಲನೂ ಸರಿ ಮಾಡೋಣ ಅಂತ ಸಡನ್ನಾಗಿ ಎಲ್ಲನೂ ಮೈ ಮೇಲೆ ತೊಗೊಳಕ್ಕಾಗಲ್ಲ. ಎಲ್ಲದಕ್ಕೂ ಖರ್ಚು ಮಾಡಿ ಎಲ್ಲನೂ ಮೈ ಮೇಲೆ ಹಾಕ್ಕೊಂಡ್ರೆ ಯಾವುದು ಏನಾಗುತ್ತೆ ಗೊತ್ತಾಗಲ್ಲ, ತೊಂದರೆ ಮುಂದೆ. ಅದಕ್ಕೆ ಒಂದೊಂದು ಸರಿ ಮಾಡ್ಕೊತ ಹೋಗೋಣ. ಇನ್ನೊಂದು 15 ದಿವಸ ಹಿಂಗೆ ಮಾಡೋಣ ಅಂದ್ರೆ ಇನ್ನು 2 ವೀಕೆಂಡ್ ರೆಸ್ಟ್, ಆಮೇಲೆ ಬೇರೆ ಒಂದು ವ್ಯವಸ್ಥೆ ಮಾಡಾಕತ್ತೀವಿ. ಥ್ಯಾಂಕ್ ಯು, ನೀವು ಇಷ್ಟೊಂದು ಸಲಹೆ ಕೊಟ್ಟಿರಿ. ಒಳ್ಳೆ ಏನದು ಹತ್ತಿರದವರು ಫ್ರೆಂಡ್ಸು ಫ್ಯಾಮ್ಲಿಗಿಂತ ಹೆಚ್ಚಾಗಿ ನೀವು ನನಗೆ ಒಳ್ಳೊಳ್ಳೆ ರೀತಿಯಾಗಿ ಸಲಹೆ ಕೊಡ್ತೀರಿ. ಆ ಥರ ಮಾಡಿರಿ, ಈ ಥರ ಮಾಡಿರಿ, ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ ಅಂತೆಲ್ಲ ಹೇಳ್ತೀರಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಷ್ಟು ಪ್ರೀತಿ ತೋರಿಸ್ತೀರಿ ಅಂದ್ರೆ ಅದಕ್ಕೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಆಮೇಲೆ ತನುಮನು ವಿಷಯವಾಗಿ ಅಲ್ಲಿ ಸ್ಟಾಲ್ ಹತ್ರ ಬಂದಾಗೆಲ್ಲ ಎಲ್ಲರೂ ತನುಮನು ಫಸ್ಟ್ ಮಾತಾಡ್ಸೋದು ತನುಮನು ರೀ. ಆಮೇಲೆ ನಮ್ಮ ಹತ್ರ ಬರ್ತಾರೆ, ಬರ್ರಿ. ಅದೆಲ್ಲ ನೋಡಿದ್ರೆ ಭಾಳ ಖುಷಿ ಆಗ್ತೈತೆ ಸ್ನೇಹಿತರೆ. ಈ ರೀತಿಯಾಗಿ ಸದ್ಯಕ್ಕೆ ನಮ್ಮ ಲೈಫ್ ಒಂದೇನೋ ಬೇರೆ ಟ್ರ್ಯಾಕ್ ಒಳಗೆ ಹೊಂಟೈತಿ. ಇಷ್ಟು ದಿವ್ಸ ಒಂದು ರೀತಿ ಇತ್ತು, ಈಗ ಒಂದು ಸ್ವಲ್ಪ ಟ್ರ್ಯಾಕ್ ಚೇಂಜ್ ಮಾಡ್ಕೊಂಡೈತಿ. ಮತ್ತು ಅದು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಮುಟ್ಟುತ್ತಾ ಗೊತ್ತಿಲ್ಲ. ಪ್ರತಿ ಲಾಗ್ನಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಎಲ್ಲನೂ ಏನೇನು ಮಾಡಿದ್ವಿ ಅಂತೇಳಿ. ಇದೇ ರೀತಿ ಸಪೋರ್ಟ್ ಮಾಡಿರಿ, ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ರಿ. ಇನ್ನೊಂದು ಏನೋ ಹೇಳ್ತು, ಸಾರೀಸ್ನ ನಾನು ಯೂಟ್ಯೂಬಲ್ಲಿ ಜಾಸ್ತಿ ತೋರ್ಸಕತ್ತಿಲ್ಲ. ಬಟ್ ಇನ್ನು ಮುಂದೆ ಏನು ಮಾಡ್ತೀವಿ, ಇವತ್ತೇನು ಹಾಕಿನಲ್ರಿ ಆ ರೀತಿಯಾಗಿ ಸಾರಿ ನ್ಯೂ ಕಲೆಕ್ಷನ್ ಬಂದ್ಬಿಟ್ಲೆ ವಿಡಿಯೋನ ಫಸ್ಟ್ ಯೂಟ್ಯೂಬಿಗೆ ಶೇರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ ರೀ. ನೀವು ಇಲ್ಲಿನೂ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವಲ್ಪ ಇಷ್ಟು ದಿವಸ ಕಡಿಮೆ ಆಗಿತ್ತು, ಅದು ಇಲ್ಲಿ ಶೇರ್ ಮಾಡಿದ್ದೆಲ್ಲ. ಇನ್ನು ಮುಂದೆ ಯೂಟ್ಯೂಬಿಗೆ ಶೇರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಸೀರೆ ಬೇಕಂದ್ರೆ ಬಲ್ಕ್ ವೈಸ್ ಬೇಕಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿರಿ, ನಮ್ಮನ್ನು ಬಲ್ಕ್ ವೈಸು ಕೊಡ್ತೀವಿ, ಸಿಂಗಲ್ ಎಲ್ಲನೂ ಕೊಡ್ತೀವಿ. ಅಷ್ಟೇ ಸ್ನೇಹಿತರೆ, ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೆ ಈ ಲಾಗ್ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಎಲ್ಲ ಲೈಕ್ ಶೇರ್ ಮಾಡಿರಿ, ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ. ಟಾಟಾ ಬಾಯ್ ಬಾಯ್, ನಮಸ್ತೆ.